ನಮ್ಮ ಕಡೆಯಿಂದ ಎಲ್ಲರಿಗೂ ಬಂದವರಿಗೆ ಈದ್ ಮುಬಾರಕ್ ಮತ್ತು ಹ್ಯಾಪಿ ಯುಗಾದಿ. ಇವನೇನು ಶೀರ್ಕುರ್ಮಾ ಅಂತಾನೆ ಅಂತೀರಾ? ತೋರಿಸ್ತೀನಿ ತಡ್ರಿ ಏನು ಅಂತ. ನಮಸ್ಕಾರ ಕರ್ನಾಟಕ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಿನ್ನೆ ಯುಗಾದಿ ಹಬ್ಬ ಆಗಿದೆ. ವಿಡಿಯೋ ಒನ್ ಡೇ ಲೇಟು, ಅದಕ್ಕೆ ಆದರೂ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವಾಗ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ಬೋದು ನೀವು. ನಾನು ಹೋಗ್ತಿರೋದು ನಮ್ಮ ರಂಜಾನ್ ಹಬ್ಬ ಅಲ್ವಾ, ಈಗ ಮಸೀದಿಯಿಂದ ನಮ್ಮ ಈದ್ಗಾವರೆಗೆ ಮೆರವಣಿಗೆ ಅಂತ ಅಲ್ಲ, ಅದು ಅಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಎಲ್ಲ ಬರ್ತಾರೆ ಇವಾಗ. ಸೊ ಅಲ್ಲಿಗೆ ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಬ್ಬದ ಆಚರಣೆ ಅಂದರೆ ರಂಜಾನ್ ಹಬ್ಬದ ಆಚರಣೆನ ನೀವು ನೋಡ್ತೀರಿ. ನಿಮಗೆ ಡೀಟೇಲ್ಸ್ ಅಂದರೆ ಈ ಹಬ್ಬ ಯಾಕೆ ಮಾಡ್ತೀವಲ್ಲ ಡೀಟೇಲ್ಸು ಬೇಕು ಅಂದರೆ ನಂದು ಪ್ರೀವಿಯಸ್ ವಿಡಿಯೋ ಅಂದರೆ ಈ ವಿಡಿಯೋ ಹಾಕ್ತೀನಲ್ಲ ಅದಕ್ಕಿಂತ ಮೊದಲಿಂದು ಒಂದು ವಿಡಿಯೋ ಇದೆ, ಬಿಟ್ಟಿದ್ದೀನಿ. ಅಂದರೆ ರಂಜಾನ್ ಉಪವಾಸ ಯಾಕೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಎಲ್ಲ ಹಾಕಿದ್ದೀನಿ ವಿಡಿಯೋದಲ್ಲಿ, ಅದು ನೋಡ್ಕೊಬಿಡಿ. ಬೇಕಿದ್ರೆ ಇಲ್ಲಿ ಐ ಬಟನಲ್ಲಿ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕ್ತೀನಿ, ಅದನ್ನು ಚೆಕ್ಔಟ್ ಮಾಡ್ಕೊಬಿಡಿ ನೋಡಿಲ್ಲ ಅಂತ ಅಂದರೆ. ಇನ್ನೇನು ಮರ ಬೆಳಗ್ಗೆ ಧೂಳು ಹಾರಿಸ್ತವನೆ ಜಾಪಣ್ಣ. ಎಷ್ಟು ಗಂಟೆಗೆ ಬಂದಿ ಹಬೀಬಿ? ಇವಾಗ ಇಲ್ಲಿಂದ ಹೊರಟಿದ್ದೀವಿ ಮಸೀದಿಯಿಂದ. ಇಲ್ಲಿಂದ ಈದ್ಗಾಗೆ ಹೋಗೋದು. ಹಾಂ, ಈ ರಂಜಾನ್ ತಿಂಗಳಲ್ಲಿ 1 ತಿಂಗಳ ಉಪವಾಸವನ್ನು ಮಾಡಿ ನಾವು ಈ ಹಬ್ಬವನ್ನು ಆಚರಿಸ್ತೀವಿ. ಇದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಆ ವಿಡಿಯೋ ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಮತ್ತೇನೆಂದರೆ ಇವಾಗ ಅಲ್ಲಿ ಮಸೀದಿಯಿಂದ ಇಲ್ಲಿ ಈದ್ಗಾಕ್ಕೆ ಮೆರವಣಿಗೆ ಬರ್ತಾರೆ. ಮೆರವಣಿಗೆ ಬಂದು ಇಲ್ಲಿ ಒಂದು ನಮಾಜ್ ಮಾಡಿಕೊಂಡು ಆಮೇಲೆ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭ ಕೋರ್ತೀವಿ. ಅದನ್ನು ತೋರಿಸ್ತೀನಿ ನಾನು ನಿಮಗೆ, ಕ್ಲಿಪ್ಪೆಲ್ಲ ಹಾಕ್ತೀನಿ ನಾನು. ಇವಾಗ ಇಲ್ಲಿ ಈದ್ಗಾದಲ್ಲಿ ಬಂದಿದ್ದೀವಿ, ನೋಡಿ ತೋರಿಸ್ತೀನಿ. ಇನ್ನೂ ಯಾರೂ ಬಂದಿಲ್ಲ, ಬರ್ತಾ ಇದ್ದಾರೆ. 8:15 ಜಮಾತ್ ಅಂತ ಹೇಳಿದ್ದಾರೆ, ಬರ್ತಾ ಇದ್ದಾರೆ. لا إله إلا الله والله أكبر الله أكبر ولله الحمد الله أكبر ولله الحمد. देरी की जा रही है कमेटी वालों की तरफ से, तो लिहाजा किसी को भी एतराज़ नहीं होनी चाहिए. और अल्लाह का करम हुआ, देरी हुई तो क्या हुआ, लेकिन अल्हम्दुलिल्लाह मौसम हमारे साथ है, धूप नहीं है, कोई परेशानी की बात नहीं है. लिहाजा إنه تعالى ملك كريم جواد بر رؤوف رحيم. أقول قولي هذا फिरोज माकूब साहब और मुशीर सईद मुशीर. के क़ुदसी कहे आरज़ा मुझसे खिदमत के मुस्तफ़ा जाने रहमत पे लाखों सलाम. शम्ए बज़ में हिदायत पे ಈದ್ ಮುಬಾರಕ್.
ईद मुबारक भाई, ईद मुबारक। दुल्हा मेरा कर, दुल्हा मेरा कर। तू बड़ा ये सबसे बड़ा ईद मुबारक। शंभू भाई एक पोज, ईद मुबारक, ईद मुबारक, ईद मुबारक। ಹಬ್ಬದ ನಮಾಜ್ ಎಲ್ಲ ಮುಗಿದಿದೆ ಗೈಸ್. ಇವಾಗ ಮನೆ ಹೋಗಿ ಸ್ಪೆಷಲ್ ಏನಾದ್ರು ತಿನ್ನೋದೆ. ಮನೆ ಹೋಗಿ ನಮಾಜ್ ಎಲ್ಲ ಮುಗಿದಿದೆ. ಇವಾಗ ಸೀದಾ ಮನೆ ಹೋಗಿ ಸ್ಪೆಷಲ್ ಏನಿದೆ ನೋಡಬೇಕು. ಸ್ಪೆಷಲ್ಲು ಅಂದರೆ ನಿಮ್ಮ ಪ್ರಕಾರ ಎಲ್ಲ ನೀವು ಏನು ಅನ್ಕೊಂತೀರಿ? ಪ್ರತಿ ಹಬ್ಬಕ್ಕೂ ಇವರು ನಾನ್ ವೆಜ್ಜೇ ಸ್ಪೆಷಲ್ಲು ಅಂತ ಅನ್ಕೊಂತೀರಾ. ಬಟ್ ನಾನ್ ವೆಜ್ಜು ಸ್ಪೆಷಲ್ ಇರೋಲ್ಲ. ಅಂದರೆ ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಈ ಹಬ್ಬಕ್ಕೆಲ್ಲ ಸ್ಪೆಷಲ್ ಏನಂತ ಅಂದರೆ ಇದು ಶೀರ್ ಕುರ್ಮಾ ಅಂದರೆ ಪಾಯಸನ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಎಲ್ಲರ ಮನೆಯಲ್ಲೂ ಅಷ್ಟೇ ಪಾಯಸನೇ ಸ್ಪೆಷಲ್ಲಾಗಿರುತ್ತೆ. ನಾನ್ ವೆಜ್ಜು ಸ್ಪೆಷಲ್ ಅಂತ ಅಂದರೆ ಇದಕ್ಕೆ ಯಾವುದು ಬಕ್ರೀದ್ ಹಬ್ಬ ಬರುತ್ತಲ್ಲ, ಅದಕ್ಕೆ ನಾನ್ ವೆಜ್ ಸ್ಪೆಷಲ್ಲು. ಈ ಹಬ್ಬಕ್ಕೆಲ್ಲ ಅದೇ ಅಂದರೆ ಮಾಡೋದಷ್ಟೇ, ಮನೆಗೆ ನೆಂಟರು ಬರ್ತಾರಲ್ಲ ಅಂತ ಮಾಡ್ತಾರಷ್ಟೇ. ನಮ್ಮ ಅಮಾನ್ ಶೈಕ್ ಹಾಗೆ ಜ್ಯಾಪು ನಮ್ಮ ಬಾಂಬಾ ಅವರು ಫೋಟೋಗ್ರಫಿಗೆ ಬಂದಿದ್ವಿ. ಎಲ್ಲರಿಗೂ ಈದ್ ಮುಬಾರಕ್ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಮನೆ ಹೋಗಿ ಶೀರ್ ಕುರ್ಮಾ ತಿನ್ಕೊಂಡು ಅಂದರೆ ಪಾಯಸ ತಿನ್ಕೊಂಡು ಸೀದಾ ಈಗ ನಮ್ಮ ಅಜ್ಜ ಅವರೆಲ್ಲ ಇರ್ತಾರಲ್ಲ, ಅಂದರೆ ತೀರ್ಕೊಂಡಿರ್ತಾರಲ್ಲ, ಅವರಿಗೆ ಹೋಗಿ ಅಲ್ಲಿ ದುವಾ ಮಾಡಿ, ಅದು ಪ್ರತಿ ವರ್ಷ ಹೋಗ್ತೀವಿ, ಈ ಹಬ್ಬಕ್ಕೆಲ್ಲ ಹೋಗ್ತೀವಿ. ಅಲ್ಲಿ ಹೋಗಿ ಅವರಿಗೆ ದುವಾ ಮಾಡಿ ಮುಂದಿನ ತಯಾರಿ ಆಮೇಲೆ. ಬನ್ನಿ ಇವಾಗ ಶೀರ್ ಕುರ್ಮಾ ತಿನ್ನುವ. ಶೀರ್ ಕುರ್ಮಾ ಗ್ಲಾಸು, ಕಪ್ಪು, ಹಿಂಗೆ ಇದೊಂದು ಚಮಚ. ನಾನು ಬೆಳಗ್ಗೆನೇ ಮಾಡ್ಬೇಕಂತ ಮಾಡಿದೆ, ಮರ್ತೋಗ್ಬಿಡ್ತು. ಇದು ಶೀರ್ ಕುರ್ಮಾ. ಶಬಾಷ್. ಇವನೇನು ಶೀರ್ ಕುರ್ಮಾ ಅಂತಲೇ ಅಂತೀರಾ? ತೋರಿಸ್ತೀನಿ ತಡ್ರಿ ಏನು ಅಂತ. ದಿಸ್ ಈಸ್ ಶೀರ್ ಕುರ್ಮಾ. ನೋಡಿ, ಪಾಯಸ ಇದೇ ಸ್ಪೆಷಲ್ಲು ಹಬ್ಬಕ್ಕೆ. ಇದರಲ್ಲಿ ಹಾಕ್ಕೊಳಕ್ಕೆ ಬರೋಲ್ಲ ಗುರು. ಇರ್ರಿ, ದೊಡ್ಡ ಚಮಚ ತಂತೀನಿ. ನಾನು ಆಲ್ರೆಡಿ ತಿಂದಿದ್ದೀನಿ, ವೀಡಿಯೋ ಮಾಡೋಕ್ಕೆ ಮರ್ತೋಗ್ಬಿಟ್ಟಿತ್ತು. ಸೊ ಇವಾಗ ನಿಮಗೆ ತೋರಿಸುವ ಅಂತ ಮತ್ತೊಂದು ಸಲ. ಶೀರ್ ಕುರ್ಮಾ ಟೇಸ್ಟ್ ಒಂದು ಸಕ್ಕತ್ತಾಗಿದೆ. ಇದೇ ಸ್ಪೆಷಲ್ಲು. ಬೆಳಗಿಂದ ಶೀರ್ ಕುರ್ಮಾ ಅಂತ ಹೇಳ್ತಿದ್ನಲ್ಲ, ಇದೇ ಸ್ಪೆಷಲ್ಲು. ಮತ್ತೇನಿಲ್ಲ. ನಾನ್ ವೆಜ್ಜು ಎಲ್ಲ ಮಾಡ್ತಾರೆ, ಅಂದರೆ ಎಲ್ಲ ಬರ್ತಾರಲ್ಲ, ಅವ್ರಿಗೆ ಹಾಗೆ ಕಳ್ಸೋಕ್ಕಾಗಲ್ಲ ಅಂತ ನಾನ್ ವೆಜ್ಜು ಮಾಡೋದು. ನಮ್ಮ ಹಬ್ಬದಲ್ಲಿ ಬೆಸ್ಟ್ ಪಾರ್ಟ್ ಅಂದರೆ ಇದೆ, ಅಂದರೆ ಶೀರ್ ಕುರ್ಮಾ. ಮತ್ತೊಂದು ಬೆಸ್ಟ್ ಪಾರ್ಟು ಏನಂತ ಅಂದರೆ, ಈಗ ನಾನು ಈ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ, ನಾವು ಶುಭ ಕೋರ್ತಾ ಅಪ್ಪುಗೆನ ಇಡ್ತೀವಿ ಎಲ್ರಿಗೂ. ಅಂದರೆ ಈದ್ ಮುಬಾರಕ್ ಅಂತ ಅಪ್ಪುಗೆನ ಇಡ್ತೀವಿ. ಇದರಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ನಾವು ನಮ್ಮ ಅಪ್ಪನಿಗೆ ಅಪ್ಪುಗೆನ ಕೊಡೋಕ್ಕೆ ಕಾಯ್ತಾ ಇರ್ತೀವಿ. ಯಾವಾಗ ಅಪ್ಪುಗೆ ಕೊಡೋದು ಅಂತ ಕೊಡೋಕ್ಕಾಗ್ತಾ ಇರಲ್ಲ. ಇಡೀ ವರ್ಷ ಎಲ್ಲ ವೇಟ್ ಮಾಡ್ತಾಯಿರ್ತೀವಿ. ಅದು ಈ ಹಬ್ಬದಲ್ಲಿ ಅಪ್ಪುಗೆ ಕೊಡೋಕ್ಕಾಗತ್ತೆ ಅಂತ ಅದೊಂದು ಖುಷಿ. ಅಂದರೆ ಕೆಲವೊಬ್ರು ಅಂತಲ್ಲ, ಈಗ ಅಮ್ಮಂಗಾದರೆ ಯಾವಾಗಲೂ ಅಪ್ಪುಗೆನ ಕೊಡ್ಬೋದು, ಆದರೆ ಅಪ್ಪಂಗೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನಮ್ಮ ಹತ್ರ. ಅದೊಂದು ಬೆಸ್ಟ್ ಪಾರ್ಟ್ ಅಂತ ನನ್ನ ಅನಿಸಿಕೆ. ನನಗನ್ಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ವಿಡಿಯೋ ಕಂಟಿನ್ಯೂ ಆಗಿ ಬಿಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.